ಯಾಕೆ ಹೀಗೆ ಮಾಡಿದೆ? ನಾನೇನೇ ಅನ್ಯಾಯ ಮಾಡಿದ್ದೆ ನಿಂಗೆ? ಅಕ್ಕ ಅದು ನೀನು ಹೀಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಮೇಲೆ ನಿಂಗೆ ಸಿಟ್ಟಿದ್ರೆ ನನಗೆ ಬೈಬೇಕಾಗಿತ್ತು. ಅದನ್ನ ಬಿಟ್ಟು ಹೀಗ ಮಾಡೋದು? ಛೇ ಅಕ್ಕ, ಈಗಂತದ್ದು ನಾನೇನು ಮಾಡಿದೆ? ಏನು ಮಾಡಿದ್ನ? ಬಟ್ಟೆ ಒಗ್ಯಕ್ಕೆ ಬಿಡ್ಲಿಲ್ಲ ಅಂತ ಹೀಗೆ ಮಾಡ್ತಾರೇನೆ? ಏನಾಯ್ತು ಅಕ್ಕ? ಏನಾಯ್ತು? ಬೆಳಗ್ಗೆಯಿಂದ ಸಂಜೆ ತನಕ ಕತ್ತೆ ದುಡ್ದಂಗೆ ದುಡಿತಾ ಇರ್ತೀನಿ ನಾನು. ಒಂದೇ ಒಂದು ದಿವಸ ನಂತರ ಕೆಲಸ ಮಾಡಿ ನೋಡು, ಅವಾಗ ನಾನು ಯೋಗ್ಯತೆ ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳ ತರ ನನ್ನ ಬಟ್ಟೆಗೆಲ್ಲ ಇಂಕ್ ಹಾಕಿಟ್ಟಿದ್ಯಲ್ಲೇ? ಇಂಕ್ ಹಾಕಿದ್ದೀನ? ಅದು ನಾನಾ? ನೀನಲ್ದೆ ಇನ್ಯಾರು ಮಾಡ್ತಾರೆ? ಅಕ್ಕ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಬಟ್ಟೆಗೆ ಇಂಕ್ ಹಾಕುವಂಥ ಕೆಲಸ ನೀವೇನು ಮಾಡಿದ್ದೀರಾ? ನಾನು ಅರ್ಥ ಮಾಡಿಸ್ತೀನಿ. ನಿನ್ನೆ ನನ್ನ ಬಟ್ಟೆನೇ ಜಾಸ್ತಿ ಇತ್ತು, ಅದನ್ನ ಒಕ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಯ್ತು. ಆಮೇಲೆ ನೀನು ಬಂದೆ, ಕರೆಂಟ್ ಹೋಯ್ತು. ಕರೆಂಟ್ ಹೋಗೋದಕ್ಕೂ ನಾನೇ ಕಾರಣ ಅಂದ ನಿನ್ ಗಂಡ. ಮಧ್ಯಾಹ್ನ ಬಂದು ಬಟ್ಟೆ ಹಾಕು ಅಂತ ಹೇಳಿದ್ದೆ ನಾನು. ನೀನು ಬಂದು ಬೆಳಗ್ಗೆನೆ ಬಟ್ಟೆ ಹಾಕಿದೆ, ಮೆಷಿನ್ ಹಾಳಾಯ್ತು. ಕೈಯಲ್ಲಿ ಬಟ್ಟೆ ಒಗ್ದಿಯಲ್ಲ, ಆ ಸಿಟ್ನ ಈ ರೀತಿ ತೀರಿಸ್ಕೊಳ್ತಿದ್ಯಾ. ಬಟ್ಟೆಗೆ ಇಂಕ್ ಹಾಕಿದ್ರೆ ನನ್ನ ಕೈಯಲ್ಲೇ ಬಟ್ಟೆ ಒಗಿಬೇಕಲ್ಲ, ಅದೇ ತಾನೇ ನಿನ್ನ ಆಸೆ. ಯಾಕೇನೇನೋ ಊಹೆ ಮಾಡ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಏನೇನೋ ಊಹೆ ಮಾಡ್ಕೊಳ್ತಿದ್ದೀನಾ? ಅಂದ್ರೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ. ನನ್ನ ಮಾತು ಅಂದ್ರೆ ನಿಂಗೆ ಅಷ್ಟೊಂದು ಸಸಾರ ಆಗ್ಬಿಟ್ಟಿದ್ಯಾ? ಅಕ್ಕ, ನಾನು ಆ ರೀತಿ ಹೇಳಲಿಲ್ಲ. ಎಷ್ಟು ದಿನದಿಂದ ನಾನು ನೀವು ಜೊತೆಗೆ ಇದ್ದೀವಿ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಆ ರೀತಿ ನಾನು ಯಾವತ್ತಾದ್ರೂ ನಿಮ್ಮ ಜೊತೆ ನಡ್ಕೊಂಡಿದ್ದೀನಾ? ಅಂದ್ರೆ ನಾನು ಮಾತ್ರ ನಿನ್ನ ಜೊತೆಲಿ ಹೀಗೆ ನಡ್ಕೊಳ್ತಿದ್ದೀನಿ ಅಂತನಾ? ನೀನು ಮಾತ್ರ ಸಭ್ಯಸ್ತೆ, ನಾವಿಬ್ರು ಜಗಳ ಗಂಟಿಯರು ಅಂತನಾ? ಅಕ್ಕ, ನಾನು ಆ ರೀತಿ ಹೇಳಿಲ್ಲ. ಏನು ಹೇಳಿದ್ರು ಬೇರೆ ಅರ್ಥ ತಿಳ್ಕೊತಿರಲ್ಲ ಅಕ್ಕ ನೀವು. ನಾನು ಇಷ್ಟು ಹೇಳಿದ್ರು ನೀನು ನಮ್ಮ ಮಾತು ನಂಬ್ತಾ ಇಲ್ಲ ಅಲ್ಲ? ಸರಿ, ನಡಿ ನನ್ನ ಜೊತೆಲಿ. ನೀನು ಮಾಡಿರೋ ಘನಂದಾರಿ ಕೆಲಸ ಏನು ಅಂತ ನಿಂಗೆ ತೋರಿಸ್ತೀನಿ. ನಡಿ ಬಾ. ನೋಡಿಲಿ, ನೋಡಿ ಹೇಗ್ ಮಾಡಿದ್ಯಾ ಅಂತ. ಹಾಕ್ಬೇಕಾದ್ರೆ ಅರ್ಜೆಂಟ್ ಅಲ್ಲಿ ಇದೆಯೇನೋ, ಈಗ ಸರಿಯಾಗಿ ನೋಡು. ನೋಡು, ಯಾರಕ್ಕ ಈ ರೀತಿ ಇಂಕ್ ಮಾಡಿದ್ದು? ಯಾರು ಮಾಡಿದ್ದ? ಮಾಡ್ದವಳು ನೀನು. ಈಗ ನೀನೇ ಹೇಳ್ಬೇಕು ಯಾಕಿದನ್ ಮಾಡಿದ್ದು ಅಂತ. ಅಕ್ಕ ಪ್ಲೀಸ್ ನನ್ನ ನಂಬಿ, ನಾನು ಈ ರೀತಿ ಕೆಲಸಗಳೆಲ್ಲ ಮಾಡಲ್ಲ ಅಕ್ಕ. ನೀವೇ ಈ ರೀತಿ ಹೇಳಿದ್ರೆ ನನ್ನ ಯಾರು ನಂಬ್ತಾರೆ ಹೇಳಿ? ನೀವು ನನ್ನಿಂದ ಕೆಲಸ ಎಲ್ಲ ಮಾಡಲ್ಲ ಅಕ್ಕ. ನನ್ನ ನಂಬಿ ಪ್ಲೀಸ್. ನೀ ಹೇಳಿದ್ದನ್ನೆಲ್ಲ ಕೇಳಿ ತಲೆ ಆಡ್ಸೋದಕ್ಕೆ ನಾನು ಹಳೆ ಪರಿಮಳ ಅಲ್ಲ. ನಂಗೆ ಚೆನ್ನಾಗಿ ಗೊತ್ತಾಗಿದೆ ನೀನೇನು, ನಿನ್ನ ಬಣ್ಣ ಏನು ಅಂತ. ಅದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ನೋಡಿ, ಈ ಕೆಲಸನ ಆದಿತ್ಯನ ಸಾಕ್ಷಿನಾರು ಮಾಡಿರ್ತಾರೆ. ಅವ್ರು ಬಂದ ತಕ್ಷಣ ನಿಮ್ಮ ಎದುರುಗಡೆ ನಿಲ್ಸ್ಕೊಂಡು ಕೇಳ್ತೀನಿ. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಆದಿತ್ಯ ಹತ್ರ ಆಗ್ಲಿ ಸಾಕ್ಷಿ ಹತ್ರ ಆಗ್ಲಿ ಇಂಕ್ ಪೆನ್ನೇ ಇಲ್ಲ. ಇದ್ರೂ ಕೂಡ ಅವರು ಈ ಹೈಟ್ಗೆ ಇಂಕ್ ನೇರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಈ ಕೆಲಸನ ನಾನೇ ಮಾಡಿದ್ದು ಅಂತನ? ಹೌದು. ಏನಿದೆ ನಿಮ್ಮ ಹತ್ರ ಆಧಾರ? ಆಧಾರ ಬೇಕಾ ನಿಂಗೆ? ನನಗೆ ಗೊತ್ತಿತ್ತು ನೀನು ಹೀಗೆ ಕೇಳ್ತೀಯ ಅಂತ. ಆಧಾರ ಸಿಕ್ಕದ ಮೇಲೆನೆ ನಾನು ನಿನ್ ಮೇಲೆ ಅನುಮಾನ ಪಟ್ಟಿದ್ದು. ಬಾ ಬಾರೆ. ನೋಡು, ನಿನ್ ಕಣ್ಣಾರ ನೋಡು. ಏನಿದು? ಅಕ್ಕ, ನನಗೇನು ಗೊತ್ತಿಲ್ಲ ಅಕ್ಕ. ಇಲ್ಲಿಗೆ ಹೇಗೆ ಬಂತು ಅಂತ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವೇ ನಮ್ಮ ಬಟ್ಟೆಗೆ ಇಂಕ್ ಹಾಕೊಂಡು ತಗೊಂಡ್ ಬಂದು ಇಲ್ಲಿ ಬಿಸಾಕಿದೀವಿ ಅಂತನಾ? ಅಕ್ಕ, ನಾನು ಆ ರೀತಿ ಹೇಳಿದ್ದಲ್ಲ.
ಕೆಲಸ ನಾನು ಮಾಡಿದ್ದಲ್ಲ. ಹೌದು, ನೀನು ಇಷ್ಟು ದಿವಸ ಈ ಥರದ್ದು ಯಾವುದೇ ಕೆಲಸ ಮಾಡಿಲ್ಲ. ಆದರೆ ಈಗ ನೀನು ತುಂಬ ಬದಲಾಗಿದ್ಯಾ. ಅದು ನಿನ್ನ ವರ್ತನೆನಲ್ಲೇ ಗೊತ್ತಾಗ್ತಾ ಇದೆ. ಅದು ಯಾಕೆ ಇಷ್ಟೊಂದು ಬದಲಾಗಿದ್ಯಾ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ನಾನು ಈ ಮನೆ ಹಿರಿ ಸೊಸೆ ಅನ್ನೋದನ್ನು ಮಾತ್ರ ಮರಿಬೇಡ. ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ಥರ ಚೀಪ್ ಕೆಲಸ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಬಟ್ಟೆ ಒಗೆಯೋದೆ ನಂಗೆ ಕಷ್ಟದ ಕೆಲಸ ಅಲ್ಲ, ಕೈಯಲ್ಲಿ ಒಗೆಯೋದು ನಂಗೆ ಮೊದಲಿಂದಾನು ಚೆನ್ನಾಗಿ ಪ್ರಾಕ್ಟೀಸ್ ಇದೆ. ಇನ್ನೊಂದ್ಸಲ ಈ ಥರ ಚೀಪ್ ಟ್ರಿಕ್ಸ್ ಏನಾದರೂ ಮಾಡಿದ್ರೆ ನಾನು ನಿನ್ನ ಲೆವೆಲ್ಗೆ ಇಳಿಬೇಕಾಗತ್ತೆ. ಹುಷಾರ್. ರಾಕಿ, ಏನಾಯ್ತು? ಯಾಕೆ ಕಿರ್ಸ್ತಾ ಇದೀಯಾ? ಅಕ್ಕ, ಈ ಬಟ್ಟೆ ಮೇಲೆ ಆಗಿರೋ ಇಂಕಿನ ಕಲೆ ನೋಡಿ. ಆ ಕಲೆನಾಗ್ಲೇ ನೋಡಿದ್ದಾಯ್ತು, ಆರ್ತಿಗ್ ಬೈದಿದ್ದಾಯ್ತು, ಬಟ್ಟೆ ಒಗ್ದು ಹಾಕಿದ್ದು ಆಯ್ತು. ಅವಳು ಹೇಳಿದ್ಲಲ್ಲ ಇನ್ನೊಂದ್ಸಲ ಹಾಗೆ ಮಾಡಲ್ಲ ಅಂತ. ಅಕ್ಕ, ನೀವು ದೊಡ್ಡ ಭ್ರಾಂತಲ್ಲಿದ್ದೀರಾ. ನಾಯಿ ಬಾಲ ನೆಟ್ಟಗಾಗಿರೋದು ಎಲ್ಲಾದ್ರೂ ಕೇಳಿದೀರಾ? ರಾಕಿ, ಏನೇನೋ ಮಾತಾಡ್ಬಾರ್ದು. ಅಕ್ಕ, ನಾನ್ ನಿಮ್ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ, ನನ್ ಬಟ್ಟೆ ಮೇಲೆ ಆಗಿರೋ ಇಂಕಿನ ಕಲೆ ಬಗ್ಗೆ ಹೇಳ್ತಾ ಇರೋದು. ಆರ್ತಿ ಅಕ್ಕ ನನ್ ಬಟ್ಟೆಗೂ ಇಂಕ್ ಹಾಕ್ಬಿಟ್ಟಿದ್ದಾರೆ. ಹೌದಲ್ಲ, ಏನೇ ಬಂದಿರೋದವಳಿಗೆ? ಏನ್ ನಡೀತಾ ಇದೆ ಈ ಮನೆಯಲ್ಲಿ? ರಾಕಿ, ಅವಳು ಯಾವತ್ತೂ ಹೀಗೆಲ್ಲ ಮಾಡ್ದವಳಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾಳೆ? ನಂಗೇನೋ ಅವಳು ಮಾಡಿಲ್ಲ ಅನಿಸ್ತಾ ಇದೆ. ನಿಂಗೇನು ಅನಿಸ್ತಾ ಇದೆ? ನಾಟಕ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಕ್ಕ, ಈ ಕೆಲಸ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆ ಪೆನ್ನು ಅವ್ರ ರೂಮ್ ಹತ್ರ ಬಿದ್ದಿತ್ತು. ಮನೆಯಲ್ಲಿ ಸಾಕ್ಷಿನೂ ಇಲ್ಲ, ಆದಿನೂ ಇಲ್ಲ. ಇನ್ಯಾರಕ್ಕ ಮಾಡ್ತಾರೆ? ಇನ್ನು ಅವರಿಬ್ರು ದೊಡ್ಡವರು, ಅವ್ರಂತೂ ಮಾಡಕ್ ಆಗಲ್ಲ. ನೀವೇನಾದ್ರೂ ಮಾಡಿದ್ರಾ? ಅಯ್ಯೋ, ದೇವರಣೆಗೂ ನಾನ್ ಮಾಡಿಲ್ಲ. ಅಕ್ಕ, ಅಷ್ಟೊಂದು ಗಾಬರಿ ಆಗ್ಬೇಡಿ. ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಇದ್ದು 3 ಜನರಲ್ಲಿ ಕದ್ದವ್ರು ಯಾರು ಅನ್ನೋಂಗಾಗಿದೆ. ನಾವು ಬೈದ್ ಬಂದಿರೋ ಸಿಟ್ಟಿಗೆ ಅಕ್ಕನ ಈ ರೀತಿ ಮಾಡಿರೋದು ಖಂಡಿತವಾಗ್ಲೂ ನನಗೆ ಗೊತ್ತಿದೆ. ಇರ್ಬೋದು ಕಣೆ, ಅವಳೇ ಮಾಡಿರ್ಬೋದು. ಇರಬಹುದು ಅಲ್ಲ, ಅವರೇ ಮಾಡಿರೋದು. ಅಕ್ಕ, ಇದನ್ನೆಲ್ಲ ನೀವು ಸಹಿಸ್ಕೋಬಹುದು, ಖಂಡಿತವಾಗ್ಲೂ ನಾನು ಸಹಿಸ್ಕೊಳ್ಳಲ್ಲ. ಸುಮ್ಮನೆ ನಾನು ಬಿಡೋದಿಲ್ಲ. ಸುಮ್ಮನೆ ಬಿಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಕತ್ರಿನಾ, ರಾಕಿ, ನೀನ್ ಯಾಕೋ ತುಂಬಾ ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅನ್ಸ್ತಾ ಇದೆ. ಹಾಗೆಲ್ಲ ಮಾಡ್ಬೇಡ ಕಣೆ. ನನ್ನ ಬಟ್ಟೆಗೆ ಕಲೆ ಮಾಡ್ದವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನಾ? ಏನ್ ಮಾಡ್ತೀಯ ಅದನ್ನಾದ್ರೂ ಹೇಳೆ. ಅವ್ರ ಬಟ್ಟೆಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತೀನಿ. ಬಟ್ಟೆ ಕತ್ತರಿಸ್ತೀಯಾ? ಬಟ್ಟೆ ಕತ್ತರಿಸಿದ್ ನೀನಂತ ಗೊತ್ತಾದ್ರೆ? ಗೊತ್ತಾಗ್ಲಿ, ಐ ಡೋಂಟ್ ಕೇರ್. ಕಲೆ ಆಗಿರೋ ಬಟ್ಟೆ ಬೇಕಾದ್ರೆ ಹಾಕೋಬಹುದು, ಆದ್ರೆ ತುಂಡಾಗಿರೋ ಬಟ್ಟೆಗಳನ್ನ ಹಾಕೊಳಕ್ ಆಗೋದಿಲ್ಲ. ಈ ರಾಕಿ ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ತೀನಿ. ರಾಕಿ, ನೋಡು, ಅವಳೇನೋ ಆ ಲೆವೆಲ್ಗೆ ಇಳಿದ್ಲು ಅಂತ ನಾವು ಅವಳ ಥರನೇ ಮಾಡಿದ್ರೆ ಅವಳಿಗೂ ನಮಗೂ ಏನೇ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊ. ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಕ್ಕ. ರಾಕಿ, ನೀನು ಕೋಪದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ? ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ಅವಳು ಇಂಕ್ ಹಾಕಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಆದರೆ ನೀನು ಬಟ್ಟೆ ಕತ್ತರಿಸಿದ್ರೆ ಅದಕ್ಕೆ ಸಾಕ್ಷಿ ಇರುತ್ತೆ. ಅದೇನಾದರೂ ಅತ್ತೆಗೆ ಗೊತ್ತಾದರೆ, ಅಯ್ಯೋ, ನಮ್ಮ ಗಂಡಂದಿರಿಗೆ ಗೊತ್ತಾದರೆ ಅವ್ರು ಬೈಯೋದಿಲ್ವಾ? ಅದು ನಿಜಾನೇ, ಆದರೆ ನೋಡು ರಾಕಿ, ನಮ್ಮ ಗಂಡಂದಿರಿಗೆ ಈಗ ನಮ್ಮ ಮೇಲೆ ಸಿಂಪತಿನಾದರೂ ಇದೆ. ನಾವು ಹೀಗೆಲ್ಲ ಮಾಡಿದ್ವಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರಿಗೆ ನಮ್ಮ ಮೇಲೆ ಕೋಪ ಬಂದು ಅವರು ಆರ್ತಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತೆ. ಇದೆಲ್ಲ ಬೇಕಾ ನಮಗೆ? ರಾಕಿ, ಅದಕ್ಕೆ ನಾನು ಹೇಳ್ತಾ ಇರೋದು, ನೋಡು, ಸಮಾಧಾನ ಮಾಡ್ಕೊ. ಅಹಲ್ಯ ಅತ್ತೆ ಹೇಳಿಲ್ವಾ, ನಾವು ಯಾವುದೇ ಕೆಲಸ ಮಾಡಿದ್ರು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು ಅಂತ. ನಮಗೂ ಒಂದು ಟೈಮ್ ಬರುತ್ತಮ್ಮ, ಅಲ್ಲಿ ತನಕ ನಾವು ಕಾಯಬೇಕು, ಸರಿನಾ? ಇನ್ನೂ ನನ್ನ ಮಾತು ಮೇಲೆ ನಂಬಿಕೆ ಬರಲಿಲ್ವಾ ನಿಂಗೆ? ಕೊಡಿಲ್ಲ ಅದನ್ನ.
ಮರಿ. ಇವಾಗ ಮಲ್ಕೊಳ್ಬೇಕು. ಹಠ ಮಾಡಬಾರ್ದು. ಜಾಣಮ್ಮ. ನೋಡಿ ಯಾರದು? ಏನ್ ಮಾಡ್ತಾ ಇರ ಆಗ್ತಿವ್ರೆ? ನಿಮ್ಮ ಸುಪುತ್ರನ ತೂಗಿ ಮಲಗಿಸ್ತಾ ಇದ್ದೀನಿ. ಯಾಕೆ ನಿಮಗೆ ಕಾಣಿಸ್ತಾ ಇಲ್ವಾ? ಅವನು ನನ್ನ ಸುಪುತ್ರ ಮಾತ್ರನಾ? ನಿಮಗ್ ಸುಪುತ್ರ ಆಗಲ್ವಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ನೀವು ಮಾಡ್ತಾ ಇರೋ ಕೆಲಸ ಎಲ್ಲ ನನಗೋಸ್ಕರನೇ ಅನ್ನೋ ರೀತಿ ಇದೆ. ಮತ್ತೆ ನೀನು ನಾನು ಆಡೋ ಮಾತು, ಪ್ರತಿ ಕೆಲಸ, ಪ್ರತಿ ನಡೆ ನುಡಿ ಎಲ್ಲದೂ ನಿಮಗೋಸ್ಕರನೇ. ಹಾಯ್ ಹಾಯ್ ಹಾಯ್, ಎಂತ ಮಾತು ಹೇಳ್ಬಿಟ್ರಿ ಆರ್ತಿಯವ್ರೆ. ಲಕ್ಷ ವರಹ ಕೊಡ್ಬೇಕು ಅನ್ನಿಸ್ತಿದೆ. ಸ್ನಾನ ಮಾಡಿ ಯಾಕೆ ಇನ್ನೂ ಹೀಗೆ ಇದ್ದೀರಾ? ನೀವು ಶರ್ಟ್ ಕೊಡ್ಬೇಕಲ್ವಾ? ನಾನು ಕೊಡ್ಬೇಕಾ? ಮತ್ತಿನ್ಯಾರು ಕೊಡ್ತಾರೆ? ನನಗೆ ಗೊತ್ತಿಲ್ಲ ನಿಮ್ಮ ಶರ್ಟು ಎಲ್ಲಿದೆ ಅಂತ. ಪ್ಲೀಸ್ ಆರ್ತಿಯವ್ರೆ, ತಮಾಷೆ ಮಾಡ್ಬಿಡಿ. ನೋಡಿ ಹೇಗೆ ನಿಂತೀನಿ ನಾನು. ಬೇಗ ಶರ್ಟ್ ಕೊಡಿ ಪ್ಲೀಸ್. ನನಗೆ ಗೊತ್ತಿಲ್ಲ ಸೂರ್ಯವರೇ, ನಾನು ನಿಮ್ಮ ಶರ್ಟೇ ನೋಡಿಲ್ಲ. ಪ್ಲೀಸ್ ಆರ್ತಿಯವ್ರೆ, ಆಗ್ಲೇ ಐರನ್ ಕೊಟ್ಟಿದ್ದೆ ತಾನೇ. ಐರನ್ ಕೊಟ್ಟಿದ್ರಾ? ಇಲ್ಲ ಅಲ್ಲ, ನಂಗೆ ಗೊತ್ತಿಲ್ಲ. ಈಗ ತಾನೇ ಯಾರೋ ಏನೋ ಹೇಳಿದ್ರು. ಅವ್ರು ಮಾಡೋ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ನಡೆ ನುಡಿ ಎಲ್ಲ ನನಗೋಸ್ಕರ ಅಂತ ಈಗ ಒಂದು ಶರ್ಟ್ ಕೊಡೋಕ್ಕಾಗಲ್ವಾ? ಹೌದಾ? ನಾನು ಆ ರೀತಿ ಹೇಳಿದ್ನಾ? ಅದನ್ನೆಲ್ಲ ನೀವು ನಂಬಿಟ್ರಾ? ನೋಡಿ, ನೀವು ಶರ್ಟ್ ಕೊಟ್ಟಿಲ್ಲ ಅಂದ್ರೆ. ಇಲ್ಲ ಅಂದ್ರೆ ಏನೋ ಏನ್? ಸ್ವಲ್ಪ ಹೊತ್ತು ನೀವು ಹೀಗೆ ನಿಂತಿರಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರ. ಹೌದಾ? ಈಗ ನೋಡಿ, ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಸೂರ್ಯವರೇ, ಇದೇನ್ ಸೂರ್ಯವರೇ ನೀವು? ಆರ್ತಿಯವರೇ, ಆರ್ತಿಯವರೇ, ಏನಾಯ್ತು ಆರ್ತಿಯವರೇ? ಮೆತ್ತಿಗೆ ನೆತ್ತಿಗೆ ಹತ್ತದು. ನಿಧ ನೋಡಿದ್ರಾ? ಗಂಡನಿಗೆ ಶರ್ಟ್ ಕೊಟ್ಟಿಲ್ಲ ಅಂದ್ರೆ ದೇವ್ರಿ ಶಿಕ್ಷೆ ಕೊಡೋದು. ಈಗ ಬೇಗ ಶರ್ಟ್ ಕೊಟ್ಬಿಡಿ ಪ್ಲೀಸ್. ಕೊಡಲ್ಲ. ನೀವು ಕೊಡಲ್ಲ. ಹೌದಾ? ನೋಡಿ, ನಾನು ಇದೇ ರೀತಿ ಹೊರಗಡೆ ಹೋಗಿ ನೀರ್ ತರಕ್ಕಂತೂ ಆಗಲ್ಲ. ನಿಮ್ಗೆ ಅರೋಮಾ ಜ್ಞಾಪಕ ಇರ್ಬೇಕಲ್ವಾ? ಅರೋಮಾ? ಹಾ, ಬನ್ನಿ, ಕೆಮ್ಮಿಳುತ್ತೆ. ಅಲ್ಲ ಸೂರ್ಯವರೇ, ಅರೋಮಾ ತಗೊಳ್ಳಿ. ಆರ್ತಿಯವರೇ, ಸೂರ್ಯವರೇ, ಆರ್ತಿಯವರೇ, ಸೂರ್ಯವರೇ ಪ್ಲೀಸ್ ಎಲ್ಲ ಬಿಡಿ.
ಬಿಡಲ್ಲ. ನಿಮ್ಗೆ ಆಫೀಸಿಗೆ ಲೇಟ್ ಆಗುತ್ತೆ. ಆಗಲಿ ಬಿಡಿ. ಪ್ಲೀಸ್ ಸೂರ್ಯರೇ ಬಿಡಿ. ಬಿಡಬೇಕು ಅಂದರೆ ಶರ್ಟ್ ಕೊಡಬೇಕು. ಕೊಡ್ತೀನಿ. ಕೊಡ್ತೀರಾ? ಶರ್ಟನ್ನ ನೋಡಿ, ನಿಮ್ಮ ಶರ್ಟನ್ನ ಅಲ್ಲಿ ಐರನ್ ಮಾಡಿ ಇಟ್ಟಿದ್ದೀನಿ. ಆದಿತ್ಯಂದು ಐರನ್ ಆಗಿದೆ, ನಿಮ್ಮ ಶರ್ಟು ಐರನ್ ಆಗಿದೆ. ಆದಿತ್ಯಂದು ನಾನೇ ಹಾಕೊಳ್ಳ? ನೀವು ತಪ್ಪಾಯ್ತು ಮಹಾರಾಜ. ನೀವಿಬ್ಬರು ಶರ್ಟನ್ನ ಐರನ್ ಮಾಡಿ ಇಟ್ಟಿದ್ದೀರಿ, ನೀವು ಹೋಗಿ ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಹೇಳೋದಲ್ವಾ, ಇನ್ನೂ ಹಾಗೆ ತಪ್ಕೊಂಡಿರ್ಬೋದಾಗಿತ್ತು. ಹಾಂ ಸೂರ್ಯವ್ರಿ, ನಿಮ್ಮ ಆಫೀಸಿಗೆ ಲೇಟ್ ಆಗುತ್ತೆ, ಹೊರಡಿ ನೀವು. ಸೂರ್ಯ ಅವರೇ, ಶರ್ಟ್ ಥರನೇ ಇರುತ್ತೆ, ಇನ್ಯಾವ ರೀತಿ ಇರುತ್ತೆ? ಇದೇನಿದು ಆರ್ತಿ ಅವರೇ? ಇದು ಹೇಗಾಗಿತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಯಾರಾದರೂ ಇಲ್ಲಿಗೆ ಬಂದಿದ್ರಾ? ಸೂರ್ಯ ಅವರೇ, ನಾನು ಆರೇನು ಮಲಗಿಸ್ತಾ ಇದ್ದೆ, ಯಾರು ಬಂದಾಗಾಯ್ತು, ಆದರೆ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡ್ಬೇಕಾಗಿತ್ತು, ನೀವು ನೋಡಿದ್ರಾ? ಹಾಂ ಸೂರ್ಯವ್ರೆ, ಹೊರಗಡೆ ಎಲ್ಲ ಹೋಗಿ ನೋಡಿದೆ, ಆದರೆ ನನಗೆ ರಾಖಿ ಬಂದಾಗ ಅನಿಸ್ತು. ಕನ್ಫರ್ಮ್ ಇಲ್ಲ ಸೂರ್ಯವ್ರೆ, ಕನ್ಫರ್ಮ್ ಇಲ್ಲ. ಆದರೆ ಹೊರಗಡೆ ಎಲ್ಲ ಹೋಗಿ ಹುಡುಕಿದ್ದೀನಿ, ನನ್ನ ಭ್ರಮೆ ಅಂತ ಹೇಳಿ ಮತ್ತೆ ವಾಪಸ್ ಬಂದೆ. ಕರೆಕ್ಟಾಗಿ ಹೇಳಿ, ಅದು ರಾಖಿನೇನಾ? ಇಲ್ಲ, ರಾಖಿ ಅಂತ ಕನ್ಫರ್ಮ್ ಇಲ್ಲ. ಇನ್ಯಾರು ಇರ್ತಾರೆ? ಇದನ್ನು ಅವರೇ ಮಾಡಿರ್ತಾರೆ. ಇದೀಗೆ ಬಿಟ್ರೆ ಮುಂದುವರಿತಾನೆ ಇರುತ್ತೆ. ಇವತ್ತು ನಾನು ಇವ್ರ ಹತ್ರ ಮಾತಾಡಲೇಬೇಕಿತ್ತು. ಸೂರ್ಯರೇ ಪ್ಲೀಸ್, ಸೂರ್ಯರೇ ನನ್ನ ಮಾತು ಕೇಳಿ. ಸೂರ್ಯರೇ, ಅಮ್ಮ ಅಮ್ಮ ಅಮ್ಮ. ಏನ್ ಸೂರ್ಯ, ಅಲ್ಲಿ ಒಳಗಡೆ ಏನೋ ಕೆಲಸ ಮಾಡ್ತಿರ್ತೀವಿ, ಅಲ್ಲಿಗೆ ಬರಕ್ಕಾಗಲ್ವಾ? ಏನ್ ಹೇಳು? ಹೇಳೋದೇನೂ ಇಲ್ಲಮ್ಮ, ನೀವೇ ನೋಡಿ. ನೆನ್ನೆ ಇಡೀ ಮನೆಯವರೆಲ್ಲ ಸೇರಿಕೊಂಡು ನಾವಿಬ್ಬರೇ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿ ಎಲ್ಲ ಮಾತಾಡಿದ್ರು. ಈಗ ಅವರೇ ನಮ್ಮ ರೂಮ್ ಒಳಗಡೆ ಬಂದು ನನ್ನ ಶರ್ಟ್ನ ಈ ರೀತಿ ಮಾಡಿದ್ದಾರೆ. ಆದಿತ್ಯನ ಟೀ ಶರ್ಟು ಕೂಡ. ಈಗ ಯಾಕೆ ಮಾಡಿದ್ರು? ಇನ್ನೇನಕ್ಕಮ್ಮ, ಈ ಮನೆ ಒಗ್ಗಟ್ಟನ್ನು ನಾನು ತಾನೇ ಹಾಳು ಮಾಡ್ತಾ ಇರೋದು. ಅದೇ ತಾನೇ ಅವ್ರ ಅಪ್ಪದ. ನನ್ನನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೆ ನನ್ನ ಶರ್ಟನ್ನ ಈ ರೀತಿ ಮಾಡಿಟ್ಟಿದ್ದಾರೆ. ಇವತ್ತು ಶರ್ಟನ್ನ ಈ ರೀತಿ ಮಾಡಿದವರು ನಾಳೆ ನನಗೆ ಏನು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಗೆಲ್ಲ ಮಾತಾಡಬೇಡ ಸೂರ್ಯ. ಇದನ್ನ ಯಾರು ಮಾಡಿದ್ರು? ಇನ್ಯಾರು ಮಾಡ್ತಾರಮ್ಮ? ಅವರೇ ಅಂದ್ರೆ ಫ್ಯೂಸ್ ಕಿತ್ ವಿಚಾರ, ಬಟ್ಟೆ ವಾಶ್ ವಿಚಾರ, ಇದನ್ನೆಲ್ಲ ಪ್ರಶ್ನಿಸ್ತೀನಲ್ಲ, ಅದಕ್ಕೆ ಈ ಉತ್ತರ. ಅದಕ್ಕೆ ಮುಂಚೆ ಈಗೆಲ್ಲ ಇರಲಿಲ್ಲ ಅಮ್ಮ. ಆರ್ತಿ ಅವ್ರ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅವ್ರಿಗೆ ಮಾತಾಡ್ತಾ ಇರೋದು. ಹೌದು, ರಾಖಿ ಜೊತೆ ಸೇರಿನೇ ಅವಳು ಹಾಳಾಗ್ತಿದ್ದಾಳೆ ಅಂತ ಅನಿಸ್ತಿದೆ. ಅವಳು ಮನೆಗೆ ಬಂದ್ಮೇಲೆ ಹೀಗೆಲ್ಲ ನಡೀತಾ ಇರೋದು. ನನಗೂ ಹಾಗೆ ಅನ್ನಿಸ್ತಿದೆ ನೋಡಿ. ಈಗ ನೀವು ಮಾತಾಡ್ತಿರೋ ಅಥವಾ ನಾನು ಮಾತಾಡ್ಲೋ?